ಮನಿ ದೊಡ್ಡದಾಯ್ತು ನೋಡು. ಮನೇನೆ ಹೀಗಿದೆ, ಇನ್ನು ಆಸ್ತಿ ಹೇಗಿರ್ಬೋದು ಯೋಚನೆ ಮಾಡೋ. ಹೌದೌದು. ಇಲ್ಲಿ ನೋಡ್ರಿ, ನಮಸ್ಕಾರ ರೀ. ಹಲೋ ಸ್ವಾಮಿ, ನಮಸ್ಕಾರ ಸ್ವಾಮಿ. ಏನು ಅಷ್ಟೊಂದು ಸೀರಿಯಸ್ ಆಗಿ ಪೇಪರ್ ನೋಡ್ತಾ ಇದಾರೆ? ಕೆಲವ್ರು ಹಾಗೇನೆ ಪೇಪರ್ ನೋಡ್ತಿದ್ರೆ ಪ್ರಪಂಚನೂ ಮರ್ತೋಗ್ತಾರೆ. ಅಣ್ಣವ್ರೇ ನಮಸ್ಕಾರ. ನಮಸ್ಕಾರ ತಾಯಿ. ನಮಸ್ಕಾರ ನಮಸ್ಕಾರ. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಕೂತ್ಕೊಳ್ಳಿ. ನಮಸ್ಕಾರ. ಹಾ ಅಕ್ಕ, ಗೌತಮಿ ಇಲ್ವಾ? ಅವ್ರಮ್ಮ ಹೆಸರು? ನೀನೇನ್ ಹೇಳ್ಬೇಡ, ನನ್ ಬಗ್ಗೆ ನೀನೇನ್ ಹೇಳೋದು, ನಾನೇ ಹೇಳ್ತೀನಿ. ನನ್ನ ಹೆಸರು ನಂಜನಗೂಡು ನಿರ್ಮಲಾ. ನಂಜನಗೂಡು ನಿರ್ಮಲಾ ಅಂದ್ರೆ ಹೋಲ್ ನಂಜನಗೂಡು ಫೇಮಸ್ಸು. ಊರಲ್ಲಿ ರಿಯಲ್ ಎಸ್ಟೇಟ್ ನಮ್ದೇ ಅಲ್ವಾ? ನಂಜನಗೂಡು 4 ದಿಕ್ಕಲ್ಲೂ ನಮ್ದೇ ವೆಂಚರ್ಸ್ ಇದೆ. ಅದೇನ್ ಹಾಗ್ ನಿಂತ್ಬಿಟ್ರಿ? ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹುಡ್ಗ ನೀನೇ ಅಲ್ವಾ? ಹೌದು, ಫೋಟೋನಾಗ ನೋಡಿರಲ್ಲ. ಹೌದೌದು, ಮದ್ವೆ ಹುಡ್ಗ ತುಂಬಾ ಚೆನ್ನಾಗಿದ್ದಾನೆ. ಕೂತ್ಕೋ ಮಗ್ನೆ. ಹುಡುಗ್ರ ನೀವು ಕೂತ್ಕೊಳ್ಳಿ. ಇವರು ನಮ್ಮ ಮನೆಯವರು, ಪ್ರಹ್ಲಾದ. ನೀವು ಮಾತಾಡ್ತಾ ಇರಿ, ನಾನು ಹೋಗಿ ಹುಡ್ಗಿನ್ ಕರ್ಕೊಂಬರ್ತೀನಿ. ಟೀ ಕಾಫಿ ಏನು ಕೊಡ್ಲಿಲ್ಲ ಅಂತ ಅನ್ಕೋಬೇಡಿ. ಮುಂಚೆನೆ ಕೊಡ್ಬಾರ್ದು ಅಂತಾರಲ್ವಾ? ನಂಗೆ ಸ್ವಲ್ಪ ನಂಬಿಕೆಗಳು ಜಾಸ್ತಿ. ಹುಡ್ಗಿನ್ ತೋರ್ಸುವಾಗ ಟೀ ಕಾಫಿ ಎಲ್ಲ ಕೊಡ್ತೀವಲ್ಲ, ಅದೆಲ್ಲ ಆಗೋದ್ಮೇಲೆ ಎಲ್ಲ ವಿಷಯನೂ ಮಾತಾಡ್ಕೊಂಡು ಆಮೇಲೆ ಹೊಟ್ಟೆ ತುಂಬಾ ತಿನ್ನದೆ. ನಿನಗೆ ತಕ್ಕನಾದವರೇ ಸಿಕ್ಕಿದ್ದಾರೆ. ಅದೇ ಒಂದೇ ಜಾತಿ ಪಕ್ಷಿಗಳು ಒಂದೇ ಗುಡಿಗೆ ಸೇರ್ತಾರೆ ಅಂತ ಹೇಳ್ತಾರಲ್ಲ, ಅದನ್ನ ಹೇಳ್ದೆ. ಅಲ್ಲ, ಇಷ್ಟೊಂದು ಜನ ಬಂದಿದ್ವಿ, ಈ ವಯ್ಯ ಇನ್ನೂ ಪೇಪರ್ ಓದ್ತಾ ಇದಾರಲ್ಲ. ನಿನ್ ಮುಖಕ್ ಪೌಡರ್ ಹಾಕ ಡೀಪ್ ಆಗಿ ಪೇಪರ್ ಓದ್ತಾ ಇದ್ದೆ. ಯಾಕ್ರಿ ಹೇಳಿದ್ರಿ? ಯಾರಿ ನೀವು? ನಾವು ಹುಡುಗಿ ನೋಡಕ್ ಬಂದಿದ್ದೀವಿ. ಓ, ಇಲಿನ ಹಿಡಿಯಕ್ ಬಂದಿದ್ದೀರಾ? ತುಂಬಾ ಒಳ್ಳೇದು. ಇಲಿನ್ ನೋಡಿ ಹಿಡಿಯಕಂತ ಬಂದಿದ್ದಲ್ಲ ಸ್ವಾಮಿ, ಹುಡುಗಿನ್ ನೋಡಕ್ ಬಂದಿರೋದ್ ನಾವು. ಅಪ್ಪಾ, ಅದ್ ಯಾಕ್ರಿ ಇಲಿ ಹಿಡಿಯಕ್ ಬಂದಿದ್ದೀರಾ? ಯಾರ್ರಿ ನೀವು? ಅದು ಅಲ್ದೆ ನನ್ ಮಗಳ್ ನೋಡಕ್ಕೆ ಅಂತ ಗಂಡಿನ ಕಡೆಯವ್ರು ಬರ್ತಿದ್ದಾರೆ. ನಾವ್ ಯಾರು ಅಂತ ಗೊತ್ತಾಗ್ಲಿಲ್ವಾ ನಿಮ್ಗೆ? ಇಲಿ ಹಿಡಿಯಕ್ ಬಂದಿದೀವಂತೆ. ಕರ್ಮ 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 ಕಾಂಡ. ಇನ್ ನೋಡ್ ಕನಕ, ಇದು ಯಾಕೋ ನಂಗೆ ಸರಿ ಕಾಣಿಸ್ತಿಲ್ಲ. ಈ ವಯ್ಯ ಪ್ರಹ್ಲಾದ ಸೌಂಡ್ ಇಂಜಿನಿಯರ್ ಅನ್ಸುತ್ತೆ. ಅವನ್ ಕಿವಿಗಳಿಗೆ ನಾವು ಮಾತಾಡಿದ್ದೇ ಕೇಳಿಸ್ತಾ ಇಲ್ಲ. ನಾವು ಹುಡಿ ನೋಡಕ್ ಬಂದಿದೀವಿ ಅಂದ್ರೆ ಅವ್ನು ಇಲಿನ ಬಗಲಲ್ಲಿ ಇಟ್ಕೊಂಡು ಹೋಗ್ತೀರಾ ಅಂತ ಮಾತಾಡ್ತಾನೆ. ಶಕುನನೇ ಸರಿ ಇಲ್ಲ. ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಸರಿ ಇಲ್ಲ ಅಂತಾನೆ ಹೇಳ್ತಾ ಇದೆ. ನೀನ್ ನೋಡಿದ್ರೆ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ಯಾ. ಈ ಅಪ್ಪ ನೋಡು, ಇಲ್ಲಿ ಬಂದ್ರೆ ಕನ್ಫರ್ಮ್ ಆಗ್ಬಿಟ್ಟ. ಬನ್ನಿ ಎಲ್ಲ ಹೋಣ. ಅಪ್ಪ, ನೀವು ಸುಮ್ಮನೆ ಕುಂದ್ರಿ. ಈಗ ರೀ, ನಾವು ನಿಮ್ಮ ಹುಡುಗಿ ನೋಡಕ್ ಬಂದೀವಿ. ಓ, ಯು ಆಲ್ ನನ್ ಮಗಳನ್ನ ನೋಡಕ್ಕೆ ಅಂತ ಬಂದಿದ್ದೀರಾ? ಅಯ್ಯೋ, ಸಂತೋಷ, ವೆರಿ ಗುಡ್. ನಾನ್ ಯಾರು ಗೊತ್ತಾ ನಿಮ್ಗೆ? ಹುಡುಗಿಗೆ ತಂದೆ ಹೆಸರು ಪ್ರಹ್ಲಾದ ಅಂತ. ನನ್ನ ಹೆಸರು ನಟರಾಜ. ಏನಪ್ಪ ಅಷ್ಟು ಮೆತ್ತಗ್ ಮಾತಾಡಿದ್ರೆ ಹೇಗೆ? ಗೋಣಗದ್ನ ಹೆಸರು ಹೇಳೋಕ್ಕಾಗಲ್ವಾ? ಓ, ಅಷ್ಟ್ ಕೆಡ್ದಾಗಿದ್ಯಾ ನಿನ್ನ ಹೆಸರು? ಅಯ್ಯಮ್ಮ, ಇನ್ನೂ ಜೋರಾಗಿ ಹೇಳ್ಬೇಕಾ? ಜೋರಾಗಿ ಹೇಳಿದ್ನಲ್ಲ ಸ್ವಾಮಿ, ನನ್ನ ಹೆಸರು ನಟರಾಜ. ಹಿಂಗಲ್ಲ ಇರೋ ಹೇಳ್ತೀನಿ. ಅಪ್ಪ, ನನ್ನ ಹೆಸರು ನಟರಾಜ, ಮನೆ ದೇವರು ನರಸಿಂಹ.
ಇಷ್ಟೊತ್ತು ಚೆನ್ನಾಗಿದ್ಯಲ್ಲಪ್ಪ, ಏನಾಯ್ತು ನಿನ್ಗೆ? ನಟರಾಜ 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 ನಟರಾಜ. ಏನಪ್ಪ ನೀನು ಹೆಸರು ಕೇಳಿದ್ರೆ ಡ್ಯಾನ್ಸ್ ಮಾಡ್ತಾ ಇದೀಯಾ? ಇಷ್ಟಕ್ಕೂ ನಿನ್ನ ಹೆಸರೇನು? ಅಯ್ಯೋ ಸ್ವಾಮಿ, ನಿಮ್ಗೆ ನನ್ನ ಹೆಸರು ಹೇಳೋ ಅಷ್ಟರಲ್ಲಿ ನಾನ್ ನೆಟ್ಟಗಾಗ್ಬಿಡ್ತೀನಿ. ಇಷ್ಟ ಬಂದಿದ್ದ ಹೆಸರು ಇಟ್ಕೊಳ್ಳಿ ಸ್ವಾಮಿ. ಓಹ್ ಸ್ವಾಮಿ ಸ್ವಾಮಿ, ನಿನ್ನ ಹೆಸರು ಪರಮಾತ್ಮನಾ? ಏನೋ ಒಂದು ಅಂದ್ಕೊಳ್ಳಿ ಸ್ವಾಮಿ. ಕರೆಕ್ಟ್ ಆಗಿ ಹೇಳ್ದೆ ಅಲ್ವಾ? ನಾನು ಯಾವಾಗ್ಲೂ ಕರೆಕ್ಟೇ ಹೇಳೋದು. ಹೌದು, ನಿಮ್ಮ ಹೆಸರೇನು? ನನ್ ಹೆಸರು ಕನಕಲಕ್ಷ್ಮಿ. ಕನಕಲಕ್ಷ್ಮಿ. ಓಹೋ, ನಿಮ್ಮ ಹೆಸರು ಬಂಗಾರಮ್ಮ ಅಂತನಾ? ಗೋಲ್ಡ್ ಮದರ್. ಒಳ್ಳೆ ಹೆಸರು, ಒಳ್ಳೆ ಹೆಸರು. ಯಾವ್ದೋ ಒಂದು ಇರ್ಲಿ ಬಿಡ್ರಿ. ಓಕೆ ಓಕೆ. ಹೌದು, ನಿಮ್ಮ ಹೆಸರೇನು? ನಿನಗ ನನ್ನ ಹೆಸರು ಹೇಳಿದ್ರು ಅಷ್ಟ ಬಿಟ್ರು ಅಷ್ಟ ತಗೋ. ಚೆನ್ನಾಗೇ ಇದೆ, ಒಳ್ಳೆ ಹೆಸರು, ತುಂಬಾ ಒಳ್ಳೆ ಹೆಸರು. ನನಗ್ ಖುಷಿ ಆಯ್ತು. ಆ? ಅಷ್ಟಕ್ಕೂ ಆಪ್ಕ ಹೆಸರೇನು? ನನ್ನ ಹೆಸರು ಏಕದಂತ. ಅಯ್ಯೋ, ನಿನ್ ಬಾಯಿಗೆ ಉಪ್ಪ ಹಾಕ. ಏಯ್ ಬ್ರೋಕರ್ ಅಂತ್ಯ ನನ್ನ? ನಾನೀಗ ಬ್ರೋಕರ್ ತರ ಕಾಣಿಸ್ತಿದ್ದೀನಾ ಏನೋ? ಅಯ್ಯಯ್ಯ, ನಿಮ್ಮನ್ನ ಬ್ರೋಕರ್ ಅನ್ನಿಲ್ಲ ಸ್ವಾಮಿ, ನನ್ನ ಹೆಸರು ಏಕದಂತ ಅಂತ. ಮತ್ತೆ ನನ್ ಬ್ರೋಕರ್ ಅಂತ್ಯ? ನೀನು ನನ್ ಮಗಳನ್ನೇ ನೋಡಕ್ ಬಂದು ನನ್ನನ್ನೇ ಬ್ರೋಕರ್ ಅಂತ ಕರಿತೀಯ? ನಾನ್ ಬ್ರೋಕರ್ ಅಲ್ಲ, ನಾನು ಹುಡುಗಿಗೆ ಅಪ್ಪ, ಪ್ರಹ್ಲಾದ ಅಂತ. ನಿಮ್ಮನ್ನ ಬ್ರೋಕರ್ ಅನ್ನಿಲ್ಲ ರೀ, ನನ್ನ ಹೆಸರು ಏಕದಂತ. ಓಹೋ, ನೀನ್ ಬ್ರೋಕರಾ? ಹಾಗಿದ್ರೆ ಓಕೆ. ನೀನ್ ಅವಾಗಿಂದ ಬ್ರೋಕರ್ ಬ್ರೋಕರ್ ಅಂತಿದ್ದಕ್ಕೆ ನನ್ನನ್ನೇ ಬ್ರೋಕರ್ ಅಂತಿದ್ಯಾ ಅಂತ ಫೀಲ್ ಆಗ್ಬಿಟ್ಟೆ. ನೀನ್ ಬ್ರೋಕರ್ ಆದ್ರೆ ಓಕೆ, ಕರೆಕ್ಟ್ ಆಗಿ ಹಾಗೆ ಇದೆಯಾ ನೀನು? ಸರಿ, ಇಷ್ಟಕ್ಕೂ ಇವರಲ್ಲಿ ನಾನು ಹೇಳ್ತೀನಿ. ನನ್ನ ಹೆಸರು ತಿರುಪತಿ. ಓಹ್, ನಿನ್ನ ಹೆಸರು ನಾಮನಾ? ಇವನ್ಗೆ ಹೆಂಗಪ್ಪ ಹೇಳೋದು ನಾನು? ತಿರುಪತಿ ಲಡ್ಡು. ತಿರುಪತಿ ಲಡ್ಡಿದ್ಯಾ? ಆ ಲಡ್ಡುನೇ ಆದ್ರೆ ಹೆಂಗಪ್ಪ ಹೇಳಿ ನಾನು? ನನ್ನ ಹೆಸರು ತಿರುಪತಿ. ಓಹೋ, ತಿರುಮ್ಕೊಡ್ಲಲ್ಲಿ ಹೊಟ್ಟ್ಯಾ ನೀನು? ಅಯ್ಯೋ ನನ್ನ ಕರ್ಮ, ಹೆಂಗಪ್ಪ ಹೇಳೋದು ಇವನ್ಗೆ? 1 ಮಿನಿಟು. ನಿಮ್ಮಲ್ಲಿ ಮದ್ವೆ ಗಂಡ ಯಾರು? ಇವನೇ. ಓಹೋ, ನೀನೇನಾ ಮದ್ವೆ ಗಂಡು? ನನ್ನ ಪುಣ್ಯ, ಇದಾದ್ರೂ ಅರ್ಥ ಆಯ್ತಲ್ಲ. ತುಂಬಾ ಚೆನ್ನಾಗಿದ್ದಾನೆ ಮದ್ವೆ ಗಂಡು, ನನ್ ತರನೇ. ಎಲ್ಲ ಬರೋಬ್ಬರಿ ಹೌದು. ಇವನಂಗ ಇವನ ಮಗಳು ಕಿವುಡಿ ಇದ್ಲಂದ್ರ ಏನ್ ಮಾಡೋದು ಅಂತ. ಹಾಗೇನಾದ್ರೂ ಆಗಿದ್ರ ಗೋವಿಂದನ್ ಕಥೆ ಅಷ್ಟನ. ಏನೇ ಆಗ್ಲಿ, ಇವನ ಕಿವಿ ಕೇಳದೆ ಇರೋದು ಅವನ ಅದೃಷ್ಟ. ಹೆಂಡತಿ ಬೈಯೋದು ಏನು ಕೇಳಿಸಲ್ಲ, ನನಗೆಲ್ಲ ಕೇಳಿಸುತ್ತೆ. ದಿನ ಒದ್ದಾಡ್ಬೇಕು. ಜೋರಾಗಿ ಹೇಳ್ಬಿಟ್ನಾ? ಸಾರಿ, ಫ್ಲೋನಲ್ಲಿ ಹೇಳ್ಬಿಟ್ಟೆ. ಇವತ್ತಿಂದ ನಿಮ್ಮ ಕನಸಿಗೆ, ನಿಮ್ಮ ಆಸೆಗೆ ಎಲ್ಲದಕ್ಕೂ ಎಳ್ಳು ನೀರು ಬಿಡ್ಬೇಕಾ? ನೋಡ್ರಿ ಎಷ್ಟು ನೋಡ್ಕೋತೀರೋ ನೋಡ್ರಿ. ಗೌತಮಿ, ಏನ್ ಇನ್ನೂ ರೆಡಿ ಆಗಿಲ್ವಾ ನೀನು? ರೆಡಿ ಆಗ್ತಿದ್ದೀನಲ್ಲಮ್ಮ, ನೋಡಿದ್ರು ಕೇಳ್ತಿದ್ಯಾ? ಇನ್ನೂ ರೆಡಿ ಆಗಿಲ್ವಾ ನೀನು? ನಿನ್ನ ಇವತ್ ನೋಡೋದಕ್ಕೆ ಅಂತ ಗಂಡನ್ ಕಡೆಯವರೆಲ್ಲ ಬಂದ್ಬಿಟ್ಟಿದ್ದಾರೆ. ಅವ್ರ ಕುಟುಂಬನೇ ರೆಡಿಯಾಗಿ ಬಂದ್ಬಿಟ್ಟಿದೆ. ನೀನ್ ಒಬ್ಳು ಇನ್ನೂ ರೆಡಿ ಆಗದೆ ಇದ್ರೆ ಹೇಗೆ? ಅಮ್ಮ, ಅವರೆಲ್ಲ ಇಲ್ಲಿ ರೆಡಿಯಾಗಿ ಬಂದಿರೋದು ಯಾಕೆ? ನನ್ನ ನೋಡಕ್ಕಲ್ವಾ? ಮತ್ತೆ ನಾನ್ ಚೆನ್ನಾಗಿ ರೆಡಿ ಆಗ್ಬಾರ್ದಾ? ಆದ್ರೂ ಚೆನ್ನಾಗಿ ರೆಡಿಯಾಗಿ ಹೊಂದಿದ್ ನೀನೇ ತಾನೆ? ಏನಮ್ಮ ನೀನು ಚೆನ್ನಾಗಿ ರೆಡಿ ಆಗು ಅಂತ ಹೇಳಿದ್ನೆ ಹೊರತು ಈ ತರ ನಿಧಾನಕ್ಕೆ ರೆಡಿ ಆಗು ಅಂತ ಹೇಳಿದ್ನಾ? ಬೇಗ ರೆಡಿ ಆಗು. ಅವ್ರನ್ನ ಮನೆ ಕರ್ಸಿ ಹೀಗ್ ವೇಟ್ ಮಾಡ್ಸಿದ್ರೆ ಹೇಗೆ? ಅಮ್ಮ, ನನಗೋಸ್ಕರ ತಾಳ್ಮೆಯಿಂದ ಅರ್ಧ ಗಂಟೆ ಕಾಯ್ದಿರೋರು ಜೀವನ ಪೂರ್ತಿ ನನ್ನನ್ ಹೆಂಗ್ ನೋಡ್ಕೋತಾರೆ? ವೇಟ್ ಮಾಡು ಅನ್ನು, ರೆಡಿ ಆಗ್ತಿದೀನಿ. ಹಾಗಲ್ಲಮ್ಮ, ಮದ್ವೆ ಆದ್ಮೇಲೆ ಹೇಗಿದ್ರು ತಪ್ಪಿದ್ದಲ್ಲ. ನೀನ್ ಹೇಳ್ದಂಗ್ ಕೇಳ್ಕೊಂಡ್ ಬಿದ್ದಿರ್ಬೇಕು. ಆದ್ರೆ ಅದಕ್ಕೂ ಮುಂಚೆ ತಗ್ಗಿ ಬಗ್ಗಿ ನಡಿಬೇಕು. ಬೇಗ ರೆಡಿ ಆಗು. ಹೌದು, ಹುಡ್ಗ ಹೇಗಿದ್ದಾನೆ? ಹುಡ್ಗ ಸಖತ್ತಾಗಿ ಹೀರೋ ತರ ಇದ್ದಾನೆ. ನಿನಗ್ ಫೋಟೋ ಕೊಟ್ಟು ನೋಡು ಅಂದ್ರೆ ನೋಡ್ಲಿಲ್ಲ. ಅಮ್ಮ, ಈಗೆಲ್ಲ ಫೋಟೋ ನಂಬಕ್ ಆಗಲ್ಲ. ಫೋಟೋಶಾಪ್ ಮಾಡಿ ತುಂಬಾ ಬದಲಾಯಿಸ್ತಾರೆ. ಕಪ್ಪಗಿರೋದ್ನ ಕೂಡ ಅದರಲ್ಲಿ ಬೆಳ್ಳಗ್ ಮಾಡ್ಬೋದು. ವಿಕಾರವಾಗಿರೋರ್ನು ವಿಕ್ರಮ್ ತರ ಬದಲಾಯಿಸ್ಬೋದು. ಅದೇನ್ ದೊಡ್ಡ ವಿಷಯ ಅಲ್ಲ ಬಿಡು. ಆದ್ರೂ ಒಂದ್ ಫೋಟೋನು ನೋಡ್ದೆ ಈ ಸಂಬಂಧ ನೋಡೋಕ್ ನಾನು ಒಪ್ಕೊಂಡಿರೋ ಕಾರಣ ಏನ್ ಗೊತ್ತಾ?
ಏನಾ ಕಾರಣ? ಹುಡುಗನ ಹೆಸರು ಗೋವಿಂದ. ಗೋವಿಂದ ಅನ್ನೋ ಹೆಸರು ನಿನ್ಗೆ ಅಷ್ಟಿಷ್ಟ ಆಯ್ತಾ? ಹೌದು, ನಾನ್ ಚಿಕ್ಕಂದ್ರಲ್ಲಿ ಸ್ಕೂಲಲ್ಲಿ ಓದ್ತಾ ಇದ್ದಾಗ್ಲಿಂದ ತುಂಬಾ ಇಷ್ಟ. ಆ ಹೆಸರು ಕೇಳೆ ಇದಕ್ಕೆಲ್ಲ ನಾನು ಒಪ್ಕೊಂಡಿದ್ದು. ಏನೋ ನೀನೋ ನಿನ್ ಕತೆನೋ. ಇರು, ಬೇಗ ಬೇಗ ರೆಡಿ ಆಗು. ಮತ್ತೇನ್ ಸಮಾಚಾರ? ಅದು ಹಾಗಿರ್ಲಿ. ಹೌದು, ನೀವೆಲ್ಲ ಏನ್ ಕೆಲಸ ಮಾಡ್ತಿದ್ದೀರಾ? ಬಡ್ಡಿ ವ್ಯಾಪಾರ. ಬೆಡ್ಡಾ? ನಮ್ ಮಗಳ ರೂಮಲ್ಲಿ ಬೆಡ್ ಇದೆ. ಹಾ, ಬೆಡ್ ಚೆನ್ನಾಗೇ ಇದೆ. ಹಾ, ಆ ವಿಷಯ ಪಕ್ಕಕ್ಕಿಡಿ. ನೀವೇನ್ ವ್ಯಾಪಾರ ಮಾಡ್ತಿದ್ದೀರಾ ಅಂತ ಕೇಳಿದೆ. ಬಡ್ಡಿ ವ್ಯಾಪಾರ ಅಂತ ಹೇಳತ್ತೀನಿ. ಬಡ್ಡಿ ಬಡ್ಡಿ ಬಡ್ಡಿ. ಅದೇ ಸರಿ, ಬೆಡ್ಡು ಬೆಡ್ಡು ಅಂತ ಅದನ್ನ ಬಿಡುದಿಲ್ವಾ ನೀವು? ನಾನು ಕೇಳಿದ ಅದಲ್ಲಮ್ಮ. ನೀವು ಏನ್ ವ್ಯಾಪಾರ ಮಾಡ್ತಿದ್ದೀರಾ? ಬಿಸ್ನೆಸ್ಸು. ಬೇಕಾ ಕನಕ ನಮಗೆ ಸಂಬಂಧ? ಇವನು ನೋಡಿದ್ರೆ ಕಿವಿ ಕೇಳಿಸಲ್ಲ. ನಾವು ಬೇರೆ ಕೂಗಿ ಸಾಕಾಯ್ತು. ಆ ಹುಡುಗಿನ ಯಾವಾಗ ಕರ್ಕೊಂಡು ಬರ್ತಾರೋ ಗೊತ್ತಿಲ್ಲ. ಬಾಬಾ, ನಾನು ಅವ್ರಿಗೆ ಹೇಳ್ತೀನಿ ಬಿಡ. ಹವ, ಇದನ್ನ ಇಟ್ಕೋ. ಇಟ್ಕೋ ಅಷ್ಟ. ಈಗ ಯಾರಾದ್ರೂ ಸಾಲ ಕೇಳಿದ್ರೆ ಕೊಡ್ತೀವಲ್ಲ ಅದು. ಆಮೇಲೆ 3-4 ತಿಂಗಳಾದ್ಮೇಲೆ ಅಸಲು ಜೊತೆಗೆ ಬಡ್ಡಿನೂ ವಸೂಲಿ ಮಾಡ್ತೀವಿ ಅಂತ. ಬಡ್ಡಿ ವ್ಯಾಪಾರ. ಓ, ಬಡ್ಡಿ ವ್ಯಾಪಾರನಾ? ನೀವ್ ಹೀಗೆ ಹೇಳಿದ್ರೆ ಅರ್ಥ ಆಗ್ತಿತ್ತಲ್ವಾ? ಅದೇ ಸ್ವಾಮಿ, ಅದೇ ಅದ್ ಸರಿ, ಬಡ್ಡಿ ದುಡ್ಡು ಎಷ್ಟು ಬರುತ್ತೆ ಅಂತ ಹೇಳಿ ತಿಂಗಳಿಗೆ? ಕಿವಿ ಕೇಳದಿದ್ರು ಲೆಕ್ಕ ಮಾತ್ರ ಹೆಂಗ್ ಕೇಳ್ತಾನ ನೋಡು. ಓಹ್, ಲಕ್ಷಾಂತರನಾ? ಸೂಪರ್. ಎಷ್ಟು ಲಕ್ಷ? ಲಕ್ಷ ಅಲ್ಲ ಯಪ್ಪ, ಏನೋ ಒಂದ್ ಈಟು ಬರ್ತೈತಿ ಅಷ್ಟ ಕಷ್ಟ. ಅದೇ ಎಷ್ಟು ಲಕ್ಷ ಬರುತ್ತೆ ಅಂತ ಕೇಳಿದೆ. ಯವ್ವ, ನೀ ಸುಮ್ಮನೆ ತುಟಿ ಆಡಿಸ್ತಾ ಇರ. ನೀ ಹೇಳಿದ್ರೆ ಎಲ್ಲ ಒಂದ ಅವನ್ಗ. ಓ, ಅಷ್ಟು ಬರುತ್ತಾ? ಪರವಾಗಿಲ್ಲ, ವೆರಿ ಗುಡ್. ನಾನು ಏನು ಹೇಳಲೇ ಇಲ್ಲಲ್ಲ ಯವ್ವ. ಅವ್ವ, ಅವನಿಗೇನೋ ಒಂದು ಅರ್ಥ ಆಗಿದೆ. ನೀನ್ ಯಾಕೆ ತಲೆ ಕೆಡ್ಸ್ಕೊಳ್ತಿ? ಇವ್ರಿಗೆ ಸಾಕ್ಷಿ ಸಿಕ್ಕಂಗದ. ನೇರವಾಗಿ ಇಲ್ಲಿಗ ಬಂದ್ಬಿಟ್ಟಾರ. ಮರ್ಯಾದೆ ಹೋತದ. ಈ ಸಂಬಂಧ ಹಾಳತ್ತದ. ದೇವ್ರ, ಏನಿದು? ಏನೋ ಗೋವರ್ಧನ, ಏನ್ ಇಷ್ಟೊತ್ ಬೇಕಾ ನೀನ್ ಬರೋಕೆ? ಏನು ಎಲ್ರು ತಪ್ಪು ಮಾಡಿರೋ ತರ ನಿಂತ್ಬಿಟ್ಟಿದ್ದೀರಾ? ಏನಾಯ್ತು? ಯಾರು ಅಂತ ಅನ್ಕೊಂಡ್ರಿ? ನನ್ ಮಗ ಹೆಸರೇನಂತ ಗೊತ್ತಾ? ಗೋವರ್ಧನ. ನಮಸ್ಕಾರ ಮೇಡಮ್. ನಮಸ್ಕಾರ ಸ್ವಾಮಿ. ಅವತ್ ನೀವು ದೇವಸ್ಥಾನದಲ್ಲಿದ್ರಲ್ಲ? ಹೌದು. ನನ್ ಪರಿಚಯ ನಿಮ್ಗಿದ್ಯಾ? ಗೊತ್ತಾಗ್ದೆ ನಾವು ಭೇಟಿ ಆಗಿದ್ವಿ. ಕೂತ್ಕೊಳ್ಳಿ ಪ್ಲೀಸ್. ಸಾರಿ, ಡ್ಯೂಟಿ ಇತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಏನು ಅನ್ಕೋಬೇಡಿ. ಅಯ್ಯಯ್ಯೋ, ಅದೇನ್ ಬಿಡ್ರಿ, ಡ್ಯೂಟಿ ಮುಖ್ಯ ಅಲ್ಲ. ಅಬ್ಬಾ, ಆ ಕೇಸ್ನಾಗ ಏನಾದ್ರು ಸಿಕ್ಕಾಕೊಂಡ್ರೆ ಇವನ ಹತ್ರ ಮಾತಾಡ್ಕೊಂಡು ಮ್ಯಾನೇಜ್ ಮಾಡ್ಬೋದು. ಇನ್ನು ತಂಗಿನ ಕರ್ಕೊಂಡ್ ಬಂದಿಲ್ವಲ್ಲ? ಅಮ್ಮ. ಬರ್ತಾ ಇದೀನಿ, ಕರ್ಕೊಂಡ್ ಬರ್ತೀನಿ. ಹಾ, ಬರ್ತಾ ಇದ್ದಾರೆ. ಅಲ್ಲಿ ನೋಡಿ, ನನ್ನ ತಂಗಿ ಬರ್ತಾ ಇದ್ದಾಳೆ.
ಬಂಗಾರ ನೋಡ. ಆ ಡಾಬಾ 25 ಲಕ್ಷ ಇರ್ತದ. ಕೊಳ್ಳಾಗಿರೋ ನೆಕ್ಲೆಸ್ ಇನ್ನೆಷ್ಟ್ ಲಕ್ಷ ಇರ್ತದ. ಮೈ ಮ್ಯಾಗ ಇಷ್ಟು ಬಂಗಾರ ಐತಿ ಅಂದ್ರ ಇನ್ನು ತಿಜೋರಿಯಾಗ ಎಷ್ಟೈತೋ ಏನ್ ಕತಿನೋ. ಹೌದಾ? ತಂದೆದೇನೋ ರಿಯಲ್ ಎಸ್ಟೇಟ್ ಬಿಸ್ನೆಸ್, ಅಣ್ಣ ಪೊಲೀಸ್ ಇದಾನ. ಬಹಳ ಸಂಪಾದಿಸಿರ್ತಾರ. ಹೌದೌದು, ಈ ಸಂಬಂಧ ಹೆಂಗಾರ ಕೂಡ್ಸಕ್ಕ ಬೇಕು. ಬಾರಮ್ಮ ಬಾ, ಇಲ್ಲಿ ಕೂತ್ಕೋ. ಏನಮ್ಮ ಬಂದು ಕೂತ್ಕೊಂಡು ತಲೆ ತಗ್ಗಿಸ್ಕೊಂಡಿದ್ರೆ ಹುಡ್ಗನ್ ನೋಡೋರು ಯಾರು? ಗೋವಿಂದ, ನೀನು ನಾಚ್ಕೊಂಡು ಈ ತರ ತಲೆ ತಗ್ಗಿಸ್ಕೊಂಡು ಕೂತ್ಕೊಂಡ್ರೆ ಹೇಗೆ? ಹುಡ್ಗಿನ ಒಂಚೂರು ಚೆನ್ನಾಗಿ ನೋಡು. ಮಗಳೇ, ನೀನು ಒಂದ್ಸಲ ಅವನನ್ನ ನೋಡು. ರೆಡಿ, ಇಬ್ರು ನೋಡಿ. ಗೋವಿಂದ, ನೋಡು ನನ್ ಮಗಳನ್ನ. ಗೋವಿಂದ, ಗೋವಿಂದ, ಗೋವಿಂದ. ಗೌತಮಿ, ನೀನಾ? ನಾನೇ ಗೋವಿಂದ. ಎಷ್ಟು ವರ್ಷ ಆಯ್ತು ನಿನ್ನ ನೋಡಿ. ಹೌದು, ನಿನ್ನ ನೋಡಿ ಕೂಡ ತುಂಬಾ ವರ್ಷಗಳಾಗೋಯ್ತು. ಏನೋ ಗೋವಿಂದ, ಈ ಹುಡುಗಿ ನಿಂಗೆ ಮುಂಚೆನೆ ಪರಿಚಯನಾ? ನಾನು ಗೋವಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರ್ಗೂ ಒಟ್ಟಿಗೆ ಹೋಗ್ತಿದ್ವಿ, ಒಂದೇ ಸ್ಕೂಲ್ಗೆ. ಅದಾದ್ಮೇಲೆ ನಾನು 10th ಅಲ್ಲಿ ಫೇಲ್ ಆದೆ. ಇವನ್ ಪಾಸ್ ಆಗ್ಬಿಟ್ಟ, ಸ್ಕೂಲ್ ಬಿಟ್ಟ. ಲೇ, ಏನೇ ಇದು? ನೀನ್ ಇನ್ನು ಸ್ಕೂಲ್ನಲ್ಲಿ ಓದ್ತಿರೋ ಹಾಗೆ ಅವನು ಇವನು ಅಂದ್ರೆ ಹೇಗೆ? ಅವ್ನ್ ನಿನ್ನ ಮದ್ವೆ ಆಗೋ ಹುಡ್ಗ, ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ತಾನೆ. ಮದ್ವೆ ಆದ್ಮೇಲೆ ಏನ್ ಬೇಕಾದ್ರೂ ಕರಿ, ಮದ್ವೆಗ್ ಮುಂಚೆ ಇರ್ಬೇಕಲ್ಲ ಡೀಸೆಂಟ್ ಆಗಿ. ಅಯ್ಯೋ, ನಿನ್ನ ಮದುವೆ ಆದ್ಮೇಲೆ ಏನ್ ಬೇಕಾದ್ರೂ ಕರಿಬಹುದಾ? ಸತ್ತ ಇವನು. ಈ ಸಂಬಂಧ ಏನಾದ್ರೂ ಓಕೆ ಆದ್ರೆ ಇವನ್ ಕತೆ ಅಷ್ಟೇ. ಅಷ್ಟಕ್ಕೂ ಅಮ್ಮ ಫೋಟೋ ತೋರಿಸ್ತೀನಿ ಅಂದಾಗ ಬೇಡ, ಮದ್ವೆ ಹುಡುಗನ್ನ ನೇರವಾಗಿ ನೋಡ್ತೀನಿ ಎಂದೆ. ಆಗ ಹೆಸರು ಕೇಳ್ತಿದ್ದಂಗೆ ನನಗೊಂದ್ ಸೆನ್ಸ್ ಆಯ್ತು ಗೊತ್ತಾ. ಆದ್ರೆ ನೀನೇ ಅಂತ ಅನ್ಕೊಂಡಿರ್ಲಿಲ್ಲ. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಇಬ್ರು ಕೂತ್ಕೊಳ್ಳಿ. ಕೂತ್ಕೋ ಗೋವಿಂದ. ಏನೋ ಇದು? ನಿನ್ಗೆ ಆಲ್ರೆಡಿ ಗೊತ್ತಿರೋ ಹುಡುಗಿನೇ ನಾವು ನೋಡಕ್ ಬಂದಿದೀವಿ. ಇನ್ನೇನು ನಿನ್ಗೆ ಆ ಹುಡುಗಿ ಬಗ್ಗೆ ಎಲ್ಲ ಗೊತ್ತಿರುತ್ತೆ, ಇನ್ಯಾಕ್ ತಲೆ ಕೆಡ್ಸ್ಕೊತೀಯ? ಅಮ್ಮನೂ ಓಕೆ ಅಂತಾರೆ, ನೀನು ಓಕೆ ಅನ್ಬಿಡು. ಅಣ್ಣ, ನೀನ್ ಸುಮ್ನೆ ಇರು. ಏ ಲತಾ, ಹೆಂಗದಳ ನಿನ್ನ ನಾದ್ನಿ? ಹಾ, ಚೆನ್ನಾಗಿದ್ದಾಳೆ. ಹುಡುಗಿ ಫಸ್ಟ್ ಕ್ಲಾಸು. ಯಾ ಕ್ಲಾಸ್? A1. ಓಹೋ. ನಾನು ಹುಡುಗಿ ಜೊತೆ ಮಾತಾಡ್ಬೇಕು. ಏನ್ ಮಾತಾಡದೆ? 1ನೇತಿಯಿಂದ 10ನೇತಿವರೆಗೂ ನೀವಿಬ್ರು ಕೂಡೆ ಓದಿರಿ ಅಂತ ಈಗ ಹುಡುಗಿ ಹೇಳಿಲ್ಲೇನ? ಇದಕ್ಕಿಂತ ಚಂದಾಗ ಒಬ್ರನ್ನೊಬ್ರು ಯಾರು ತಿಳ್ಕೊತಾರ? ಚಿಕ್ಕನ್ನಿಂದ ಗೊತ್ತಿರೋ ಹುಡುಗಿನೇ ಅಲ್ಲ. ಹೊಸದಾಗ ಮಾತಾಡೋದೇನೈತಿ? ಏನಿದ್ರ ಇಲ್ಲ ಮಾತಾಡ್ರಿ ಮತ್ತ. ಅದ್ ಹಂಗಲ್ಲಮ್ಮ, ಚಿಕ್ಕ ವಯಸ್ಸು ಬೇರೆ, ಇವಾಗ ಬೇರೆ. ಅವಾಗ ನಾವಿಬ್ರು ಕ್ಲಾಸ್ಮೇಟ್ಸು, ಇವಾಗ ಹಂಗಲ್ಲ ಅಲ್ವಾ? ಹೌದು, ನಾವ್ ಹೋಗಿ ಸಪ್ರೇಟ್ ಆಗಿ ಮಾತಾಡ್ಕೊಂಡ್ ಬರ್ತೇವೆ. ನನ್ ತಂಗಿ ಅನ್ಕೊಂಡು ಅಂದ್ರೆ ಅದು ಆಗ್ಲೇಬೇಕು ಅಷ್ಟೇ. ಹೋಗಿ ಮಾತಾಡ್ಕೊಂಬನ್ನಿ ನೀವು. ಪೊಲೀಸ್ ಅದಿರಿ, ನೀವ್ ಹೇಳಿದ್ಮೇಲ ಮಾತಾಡಕ್ ಏನೈತ್ರಿ? ಹಂಗ ಆಗ್ಲಿ, ಚಂದ ಮಾತಾಡ್ ಬರ್ರಿ. ಯವ್ವ, ನಿನ್ ಫ್ರೆಂಡ್ ಹೌದಲ್ಲ, ಇವನ್ ವಿಷಯ ನಿನಗ್ ಚಂದ ಗೊತ್ತಿರ್ತೈತಿ. ಆದ್ರ ಇವನ್ಗಿಂತ ಚಲೋ ಹುಡ್ಗ ಎಲ್ ಸಿಗ್ತಾನ? ನೀವಿಬ್ರು ಕುಂತ ಮಾತಾಡ್ದ ಬಹಳ ದಿನ ಆಗೇತಲ್ಲ. ನೀವ್ ಮಾತಾಡ್ಕೊಳ್ಳೋದು ಬಹಳ ಇರ್ತೈತಿ. ನೀವಿಬ್ರು ಮಾತಾಡ್ ಬರ್ರಿ. ಅಷ್ಟ್ರಾಗ ದೊಡ್ಡವರು ನಾವು ಮಾತಾಡೋದಿರ್ತೈತಿ, ನಾವು ಮಾತಾಡ್ತೀವಿ. ಹೋಗು ಗೋವಿಂದ.